me forever on fire. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಬಯಲಾಗ್ತಾ ಇದ್ದಾವೆ ಸ್ಫೋಟಕ ಮಾಹಿತಿಗಳು. ಕಿಡ್ನಾಪ್ ಮಾಡಿದಂತ ಕಾರು ಚಾಲಕನಿಂದಲೇ ಬಾಡಿ ಶಿಫ್ಟ್ ಮಾಡಿಸಿತ್ತ ಹಾಗಾದ್ರೆ ಗ್ಯಾಂಗ್ ಅನ್ನುವಂಥ ಪ್ರಶ್ನೆ ಕೂಡ ಇದೆ. ಅಂದ್ರೆ ಯಾರಿಂದ ಕಿಡ್ನಾಪ್ ಮಾಡಿಸಿದ್ರೋ ಆತನಿಂದನೇ ಮೃತದೇಹವನ್ನ ವಿಲೇವಾರಿ ಮಾಡೋದಕ್ಕೂ ಕೂಡ ಪ್ಲಾನ್ ಮಾಡ್ಕೊಂಡಿದ್ರ. ಚಿತ್ರದುರ್ಗದಿಂದ ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡಿದ್ದು ಅನುಕುಮಾರ್, ರಘು, ಜಗ್ಗ. ರಘು ಅಂತ ಅಂದ್ರೆ ಚಿತ್ರದುರ್ಗದ ದರ್ಶನ್ ಅಭಿಮಾನಿಗಳ ಸಂಘದ ಜಿಲ್ಲಾಧ್ಯಕ್ಷ. ಅಲ್ಲಿಂದ ಶುರುವಾಗಿದ್ದು. ಆತನಿಗೆ ಒಂದು ಮೆಸೇಜ್ ಹಾಕ್ತಾರೆ, ಫೋನ್ ಮಾಡಿ ಮಾತನಾಡ್ತಾರೆ, ರೇಣುಕಾಸ್ವಾಮಿಯನ್ನು ಅವ್ನು ಕರ್ಕೊಂಡು ಬರಬೇಕು ಅಂತ. ಅವ್ನು ಕರ್ಕೊಂಡು ಬರ್ತಾನೆ. ಅದಾದ ಬಳಿಕ ಅನುಕುಮಾರು, ಜಗ್ಗ ಅಲಿಯಾಸ್ ಜಗದೀಶು, ಇವ್ರು 3 ಜನ ಸೇರಿ ಕಿಡ್ನಾಪ್ ಮಾಡಿದ್ದು. ಈ ವೇಳೆ ಕ್ಯಾಬ್ ಡ್ರೈವರ್ ರವಿ ಏನಿದ್ದಾರೆ ಅವರ ಕಾರನ್ನು ಬುಕ್ ಮಾಡಿಕೊಂಡು ಶೆಡ್ಗೆ ಬಂದಿದ್ರು. ಆದರೆ ರವಿಗೆ ಇದ್ರ ಬಗ್ಗೆ ಗೊತ್ತಿರಲ್ಲ, ಕೊಲೆಗೋಸ್ಕರ ಇದು ಅಂತ. ಜಸ್ಟ್ ಕುರಿ ಸಾಗಿಸೋದಕ್ಕೆ ಅಂತ ಆತನ ಬಳಿ ಹೇಳಿರ್ತಾರೆ. ಹತ್ಯೆಯಾದ ಬಳಿಕ ಇಟಿಯೋಸ್ ಕಾರ್ನಲ್ಲಿ ಚಿತ್ರದುರ್ಗದ ಬಳಿ ಎಸಿಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ರಂತೆ. ಆದರೆ ಭಯ ಆಗಿ ಶವವನ್ನು ಅಲ್ಲಿ ಸಾಗಿಸೋದಕ್ಕೆ ಅಂತ ಆತ ಒಪ್ಪಿರೋದಿಲ್ಲ ರವಿ, ಕಾರು ಚಾಲಕ. ಇಂತಹ ದೊಡ್ಡ ಕೇಸಲ್ಲಿ ನಾವು ಯಾಕೆ ತಗ್ಲಾಕೋಬೇಕು, ದೊಡ್ಡವ್ರ ವ್ಯವಹಾರ ಇದು ಅಂತ. ಆದರೆ ಆತನಿಗೆ ಹೆದರಿಸಿ ಬೆದರಿಸಿ ಶೆಡ್ನಲ್ಲಿ ಸ್ಕಾರ್ಪಿಯೋ ಕಾರನ್ನು ಡ್ರೈವ್ ಮಾಡು ಅಂತ ಹೇಳಿದ್ರಂತೆ. ಅಲ್ಲಿಂದ ರವಿಕುಮಾರ್ ಈ ಒಂದು ಘಟನೆಯಲ್ಲಿ ಸಿಕ್ಕಾಕೊಳ್ತಾ ಹೋಗ್ತಾರೆ. ಇವ್ರು ಹೇಳಿದ ಕಡೆ ಹೋಗುವಂತ ಆರೋಪಿಗಳು ಹೆದರಿಸ್ತಾರೆ, ಬೆದರಿಸ್ತಾರೆ. ಹಾಗಾಗಿ ಹೋಗ್ತಾರೆ. ರವಿಯನ್ನ ಕಳುಹಿಸ್ಕೊಟ್ಟಿರ್ತಾರೆ ಮೃತದೇಹವನ್ನ ಸಾಗಿಸೋದಕ್ಕೆ ಅಂತ. ಅದರಂತೆ ಸ್ಕಾರ್ಪಿಯೋ ಕಾರನ್ನು ಡ್ರೈವ್ ಮಾಡಿಕೊಂಡು ರವಿ ಹೋಗಿದ್ದ. ಇದೇ ಕೇಸ್ನಲ್ಲಿ ಪೊಲೀಸರಿಗೆ ಶರಣಾಗಿ ಜೈಲ್ ಪಾಲಾಗಿರುವಂಥ ರವಿ ಏನಿದ್ದಾರೆ, ಅಂದರೆ ಶರಣಾಗತಿ ಆಗೋದಕ್ಕೆ ಅಂತ ಕೂಡ 2-3 ಜನರನ್ನ ರೆಡಿ ಮಾಡ್ಕೊಂಡಿದ್ರು. ಈ ಕೊಲೆ ಕೇಸ್ನಲ್ಲಿ ನಾನು ಸಿಕ್ಕಾಕೋಬಾರ್ದು ಅಂತ ಆರೋಪಿ ದರ್ಶನ್. ಹಾಗಾಗಿ ರವಿ ಸೇರಿದಂತೆ ರಘು, ಜಗ್ಗ ಅಲಿಯಾಸ್ ಜಗದೀಶ್, ಇವ್ರು 3 ಜನರು ಕೂಡ ಕಿಡ್ನ್ಯಾಪ್ ಮಾಡ್ಕೊಂಡು ಬಂದಿದ್ರು. ಅದಾದ ಬಳಿಕ ಉಳಿದಂಥ ನಿಖಿಲ್ ಇರ್ಬೋದು, ಅದೇ ರೀತಿಯಾಗಿ ಪವನ್ ಇರ್ಬೋದು, ಇವರೆಲ್ಲರೂ ಕೂಡ ಹತ್ಯೆಯಲ್ಲಿ ಭಾಗಿಯಾಗ್ತಾರೆ. ಹತ್ಯೆ ಆದ ಬಳಿಕ ಮೃತದೇಹವನ್ನು ಸಾಗಿಸೋದಕ್ಕೂ ಕೂಡ ಈ ಡ್ರೈವರ್ ರವಿಯನ್ನು ಬಳಕೆ ಮಾಡ್ಕೊಂಡಿರ್ತಾರೆ. ಹಾಗಾಗಿ ಇವರೆಲ್ಲರನ್ನು ಕೂಡ ಈಗ ತನಿಖೆ ನಡೆಸಂತಹ ಸಂದರ್ಭದಲ್ಲಿ ಒಂದೊಂದು ಮಾಹಿತಿಯು ಕೂಡ ಸ್ಫೋಟಕವಾಗಿ ಹೊರಬೀಳ್ತಾ ಇದೆ.